ನಮಸ್ಕಾರ. ಇಂದು ನಾನು ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಅಂದ್ರೆ ಮಗು ಹುಟ್ಟಿದಾಗ ಏನು ಹೃದಯ ಸಮಸ್ಯೆಗಳು ಮಕ್ಕಳಲ್ಲಿ ನಾವು ಕಾಣ್ಬೋದು ಇದ್ರ ಬಗ್ಗೆ ಚರ್ಚೆ ಮಾಡಲು ಇಷ್ಟಪಡುತ್ತೇನೆ. ಜನ್ಮಜಾತ ಹೃದಯ ಸಮಸ್ಯೆ ಅಂದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ನಾವೇನು ಕಾಮನ್ ಆಗಿ ಹೇಳ್ತೀವಿ. ಇದು ಮಕ್ಕಳು ಹುಟ್ಟಿದಾಗ್ಲೇ ನೋಡುವಂತ ಸಮಸ್ಯೆಗಳು. ಹಲವಾರು ಕಾರಣ ಇರ್ಬೋದು, ಆದ್ರೆ ಇದೇ ಕಾರಣದಿಂದ ಹಾರ್ಟ್ ತೊಂದ್ರೆ ಬರುತ್ತೆ ಅಂತ ಖಡಾಖಂಡಿತವಾಗಿ ಹೇಳೋದು ಸ್ವಲ್ಪ ಕಷ್ಟ. ಬಟ್ ಹತ್ತಿರದ ಸಂಬಂಧದಲ್ಲಿ ಮದುವೆ ಆಗೋದು ಅಥವಾ ತಾಯಿಗೆ ಫಸ್ಟ್ 3 months ಗರ್ಭಿಣಿ ಆದಾಗ ಮೊದಲ 3 ರಿಂದ 4 ತಿಂಗಳಲ್ಲಿ ವೈರಲ್ ಇನ್ಫೆಕ್ಷನ್ಗೆ ಎಕ್ಸ್ಪೋಜರ್ ಆಗೋದು, ಸ್ಪೆಷಲಿ ನಾವೇನು ಮಮ್ಸ್, ಮೀಸಲ್ಸ್, ರುಬೆಲ್ಲಾ, ಚಿಕನ್ ಪಾಕ್ಸ್ ಇದೆಲ್ಲದ್ರಿಂದ ಹಾರ್ಟ್ ಬೆಳವಣಿಗೆ ಟೈಮ್ನಲ್ಲಿ ಅದಕ್ಕೆ ಪೆಟ್ಟಾದ್ರೆ, ನೋವಾದ್ರೆ ಡೆಫಿನೆಟ್ಲಿ ಹಾರ್ಟ್ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಸೊ ಇದು ತಡೆಗಟ್ಟಲಿಕ್ಕೆ ಸಾಧ್ಯನಾ ಫೀಟಲ್ ಲೈಫಲ್ಲಿ? ಡಯಾಬಿಟಿಸ್ ಅಥವಾ ತಾಯಿಗೆ ಫಿಟ್ಸ್ ಕಾಯಿಲೆ ಇದ್ದಾಗ ಅದಕ್ಕಾಗಿ ತಗೊಳ್ಳೋ ಮೆಡಿಸಿನ್ಸ್ ಇದನ್ನೆಲ್ಲ ಮಾಡಿಫೈ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ರಿಸ್ಕ್ ಆಫ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ನ ನಾವು ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಟ್ ಮೇನ್ ಆಗಿ ಇವಾಗ ಫೀಟಲ್ ಎಕೋ ಅಂತ ಏನ್ ಮಾಡ್ತೀವಿ, ಮಗುವಿನ ಹಾರ್ಟ್ ಸ್ಕ್ಯಾನು ತಾಯಿ ಹೊಟ್ಟೆ ಒಳಗಡೆನೆ ಮಾಡೋದು 4-5 ತಿಂಗಳು, 22 weeks ಟು ಬಿ ಪ್ರಿಸೈಸ್. ಇದರಿಂದ ನಾವು ಮೇಜರ್ ಹಾರ್ಟ್ ತೊಂದರೆಗಳ ಮಕ್ಕಳಲ್ಲಿ ಏನ್ ಕಂಡು ಬರುತ್ತೆ, ತಾಯಿ ಗರ್ಭದಲ್ಲೇ ನಾವು ಕಂಡು ಹಿಡಿಬಹುದು. ಆಗ ನಮ್ಗೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್, ಯಾವ ತರ ಇದು ಮುಂದಕ್ಕೆ ಪ್ರೊಸೀಡ್ ಆಗ್ಬೇಕು, ಎಲ್ಲಿ ಡೆಲಿವರಿ ಮಾಡ್ಬೇಕು, ಮಾಡಿದ ತಕ್ಷಣ ಯಾವ ರೀತಿ ಮಗುನ ನಾವು ನೋಡ್ಕೊಳ್ಬೇಕು, ಇದ್ರದ್ದೆಲ್ಲ ಐಡಿಯಾ ಬರುತ್ತೆ. ಹಾಗಾಗಿ ಇದನ್ನ ಪ್ಲಾನ್ ಡೆಲಿವರಿ ಇನ್ ಅ ಸೆಂಟರ್ ಎಲ್ಲದೂ ಒಂದೇ ಕಡೆ. ಈಗ ಹುಟ್ಟಿದ ಕೂಡಲೇ ಸ್ಕ್ಯಾನ್ ಮಾಡೋದಾಗ್ಲಿ, ಸರ್ಜರಿ ಬೇಕಂದ್ರೆ ಸರ್ಜಿಕಲ್ ಫೆಸಿಲಿಟೀಸು, ನ್ಯೂ ಬಾರ್ನ್ ICU ಫೆಸಿಲಿಟೀಸು ಇದೆಲ್ಲ ಇರೋ ಕಡೆ ಪ್ಲಾನ್ ಮಾಡೋದು ಬೆಟರ್, ಒಳ್ಳೇದು. ಮತ್ತೆ ಈಗ ನೆಕ್ಸ್ಟ್ ಮಗುವಿನಲ್ಲಿ ಹೇಗೆ ಹಾರ್ಟ್ ತೊಂದರೆ ಇದೆ ಅಂತ ಗೊತ್ತಾಗ್ಬೋದು ನಮ್ಗೆ. ಮೊದಲನೇ ಬಾರಿಗೆ ಈ ಮಗು ಫೀಡಿಂಗ್ ನಲ್ಲಿ ತುಂಬಾ ಆಯಾಸ ಪಟ್ಕೊಳ್ಬಹುದು, ಹಾಲು ಕುಡಿಯುವಾಗ ಕಷ್ಟ ಪಡೋದು, ಬೆವರೋದು, ತುಂಬಾ ಜೋರ್ ಉಸಿರಾಡೋದು, ತೂಕ ಸರಿ ಸಮಯಕ್ಕೆ ಸರಿಯಾಗಿ ಬರದೇ ಇರೋದು, ಇದೆಲ್ಲ ಸಿಂಪ್ಟಮ್ಸ್ ನಾವು ಕಾಣ್ತೀವಿ. ಸೊ ಈ ತರ ಸಸ್ಪಿಷನ್ ಇತ್ತು, ಡೌಟ್ ಇತ್ತು ಅಂದ್ರೆ ಒಂದು ಎಕೋಕಾರ್ಡಿಯೋಗ್ರಾಮ್ ಅನ್ನೋದು ತುಂಬಾ ಸಿಂಪಲ್ ಟೆಸ್ಟ್. ಇದರಲ್ಲಿ ಪೇನ್ ಇರೋದಿಲ್ಲ, ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಮಾಡಿ ಹಾರ್ಟ್ ತೊಂದರೆ ಇದೆಯಾ ಇಲ್ವಾ ಅಂತ ನಾವು ಕಂಡ್ಕೋಬಹುದು. ನೆಕ್ಸ್ಟ್, ಕೆಲವೊಂದ್ ಮಕ್ಕಳಲ್ಲಿ ಬ್ಲೂ ಬೇಬೀಸ್ ಅಥವಾ ನೀಲಿ ಬಣ್ಣ ಆಗೋ ಸಾಧ್ಯತೆ ಇರುತ್ತೆ. ಈ ರಕ್ತನಾಳಗಳು ಉಲ್ಟಾ ಪುಲ್ಟಾ ಆಗಿದ್ರೆ ಹಾರ್ಟ್ ನಲ್ಲಿ, ಅಥವಾ ಸರಿಯಾಗಿ ಕನೆಕ್ಷನ್ಸ್ ಇಲ್ಲದೆ ಇದ್ರೆ ಈ ತರ ಬ್ಲೂ ಬೇಬೀಸ್ ಅಥವಾ ಸೈನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅನ್ನೋದನ್ನ ಕಾಣ್ಬೋದು. ಸೈನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸು ಅರ್ಲಿ, ಬೇಗ ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್. ಈ ತರ ಕೆಲವೊಂದು ತೊಂದರೆಗಳು ಇಮಿಡಿಯೇಟ್ ಅಂದ್ರೆ ಹುಟ್ಟಿದ 1 ದಿನ, 2 ದಿನ, 3 ದಿನ, 1 ವಾರದೊಳಗಡೆನೆ ಪ್ರೊಸೀಜರ್ ಬೇಕಾಗೋ ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಸೈನೋಟಿಕ್ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ನ ಬೇಗ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಮತ್ತೆ ಹೃದಯದ ಸಮಸ್ಯೆ ಅಂದ್ರೆ ಅದು ಹಾರ್ಟ್ ಇಂದ ಗೋಡೆಗಳಲ್ಲಿ ರಂಧ್ರಗಳಿರ್ಬೋದು, ರಕ್ತನಾಳಗಳಲ್ಲಿ ತೊಂದರೆ ಇರ್ಬೋದು, ಕವಟಗಳಲ್ಲಿ ತೊಂದರೆ ಇರ್ಬೋದು. ಎಲ್ಲಾ ಹೃದಯ ಸಮಸ್ಯೆನೂ ಒಂದೇ ತರ ಇರೋದಿಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಸರಿಯಾಗಿ ನೋಡಿ ನಾವು ಕೊಡ್ಬೇಕಾಗತ್ತೆ. ಈ ಕೆಲವೊಂದ್ ರಂಧ್ರಗಳನ್ನ ಮುಚ್ಚಿದ್ಮೇಲೆ ಮಗು ಲೈಫ್ ಕಂಪ್ಲೀಟ್ ಪ್ರಾಕ್ಟಿಕಲಿ ಪೂರ್ತಿ ನಾರ್ಮಲ್ ಮಗು ತರ ಜೀವನ ನಡೆಸ್ಬೋದು. ಇದು ಬಹಳ ಇಂಪಾರ್ಟೆಂಟ್ ಜನಗಳು ಅರ್ಥ ಮಾಡ್ಕೊಳ್ಳೋದು. ಈಗ ಹಾರ್ಟ್ ತೊಂದರೆ ಅಂದಾಕ್ಷಣ ಮಗು ಲೈಫ್ ಮುಂದಕ್ಕೆ ನಾರ್ಮಲ್ ಇರಲ್ಲ, ಇದನ್ನೆಲ್ಲ ನಾವು ದಿನ ಕೇಳೋ ಪ್ರಶ್ನೆಗಳು. ಮಗುಗೆ ತೊಂದರೆ ಇರುತ್ತೆ, ಲೈಫ್ ಲಾಂಗ್ ಒದ್ದಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ, ಇದನ್ನೆಲ್ಲ ಕೇಳ್ತೀವಿ ನಾವು. ಬಟ್ ಅದು ಆತರ ಅಲ್ಲ. ಒಂದ್ಸಲ ಆಪರೇಷನ್ ಆಗಿ ರಂಧ್ರ ಮುಚ್ಚಿದ್ಮೇಲೆ ಲೈಫ್ ನಾರ್ಮಲ್ ಇರಬಹುದು. ಬ್ಲೂ ಬೇಬೀಸ್ ಈ ಮಕ್ಕಳು ಆಪರೇಟ್ ಮಾಡಿದ್ಮೇಲೂ ಲೈಫ್ ಲಾಂಗ್ ಫಾಲೋ ಅಪ್ ಅವಶ್ಯಕತೆ ಬರುತ್ತೆ. ಬಟ್ ತಮ್ಮ ಕೆಲಸ ತಾವು ಮಾಡ್ಕೊಂಡು ಎಜುಕೇಶನ್ ಅಲ್ಲಾಗ್ಲಿ ಎಲ್ಲದ್ರಲ್ಲೂ ಮುಂದೆ ಬರೋಕ್ಕೆ ಅವಕಾಶ ಇದೆ. ಹಾಗಾಗಿ ಹಾರ್ಟ್ ಸಮಸ್ಯೆ ಇದೆ ಅಂದಾಕ್ಷಣ ಅದು ಇಟ್ಸ್ ನಾಟ್ ದ ಎಂಡ್ ಆಫ್ ಲೈಫ್ ಆರ್ ಎಂಡ್ ಆಫ್ ವರ್ಲ್ಡ್. ಖಂಡಿತ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಸರಿಯಾದ ಸಮಯದಲ್ಲಿ ಗುರುತಿಸಿ ಡಿಟೆಕ್ಟ್ ಮಾಡಿ ನಾವು ಐದರ್ ಶಸ್ತ್ರಚಿಕಿತ್ಸೆ, ಸರ್ಜಿಕಲ್ ಪ್ರೊಸೀಜರ್ ಅಥವಾ ಕೆಥೆಟರ್ ಬೇಸ್ಡ್ ಇಂಟರ್ವೆನ್ಷನ್, ಕೀ ಹೋಲ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ, ಮಾಡೋದ್ರಿಂದ ಈ ಮಕ್ಕಳಿಗೆ ನಾವು ಸೆಕೆಂಡ್ ಲೈಫ್ ಕೊಟ್ಟು ಲಿಟ್ರಲಿ ವಿ ಕ್ಯಾನ್ ಹೆಲ್ಪ್ ದೆಮ್ ಲಿವ್ ಅ ನಾರ್ಮಲ್ ಲಾಂಗ್ ಟರ್ಮ್ ಲೈಫ್.